ನಾವು ಕಾಡಲ್ಲಿರೋ ಒಂದು ದೇವಸ್ಥಾನಕ್ಕೆ ಇವತ್ತು ಹೋಗಿದ್ವಿ. ಏನಾಯ್ತಪ್ಪ ಅಂತ ಅಂದರೆ, ನಾವು ಜನರಲಿ ಎವ್ರಿ ಡೇ ಥರನೇ ಬೆಳಗ್ಗೆನೇ ಎದ್ದು ಸ್ವಲ್ಪ ಮನೇಲಿ ಎಲ್ಲರೂ ಇದ್ದರು ಅಂತ ಅಂದ್ಬಿಟ್ಟು ಎಲ್ರಿಗೂ ಇಷ್ಟ ಆಗುತ್ತೆ ಅಂತ ಮಸಾಲೆ ಜಾಸ್ತಿ ಆಗ್ದಿರ ಸಿಂಪಲ್ಲಾಗಿ ಬರುವಂತಹ ಪಲಾವ್ ಮಾಡ್ಕೊತಾ ಇದ್ದೀವಿ. ಈಗ ನೋಡ್ದಂಗೆ ಈ ಪಲಾವ್ ಮಾಡೋಕ್ಕೆ ಒಂದು ಕುಕ್ಕರ್ಗೆ ಎಣ್ಣೆ ಹಾಕ್ಕೊಂಡು, ಎಣ್ಣೆ ಕಾದ್ಮೇಲೆ ಒಂಚೂರು ಮಸಾಲೆ ಐಟಮ್ ಹಾಕ್ಕೊಂಡು, ಅದೇ ಚಕ್ಕೆ ಲವಂಗ ಏಲಕ್ಕಿ ಹಾಕ್ಕೊಂಡು ಫ್ರೈ ಮಾಡಿಕೊಂಡು, ಅದಕ್ಕೆ ಈರುಳ್ಳಿ ಬೆಳ್ಳುಳ್ಳಿ ಕ್ಯಾರೆಟು ಕ್ಯಾಪ್ಸಿಕಮ್ಮು ನಿಮ್ಮ ಮನೇಲಿ ಏನೇನು ವೆಜಿಟೇಬಲ್ಸ್ ಇರುತ್ತೋ ಹಾಕೋಬೋದು. ನಮ್ಮ ಮನೇಲಿ ಇಲ್ಲಿ ಬೀನ್ಸು ಕ್ಯಾರೆಟು ಬಟಾಣಿ ಇತ್ತು ಅಂತ ಅದನ್ನು ನಾನು ಹಾಕ್ಕೊಂಡು ಅದನ್ನು ಎಣ್ಣೆಲೆ ಸ್ವಲ್ಪ ಬಾಡಿಸ್ಕೊಂಡೆ. ಎಣ್ಣೆಲಿ ಅದೊಂಚೂರು ಕ್ರಿಸ್ಪಿ ಆಗಿದ್ದಾದಮೇಲೆ ನಾನೇನು ಮಾಡಿದೆ, ಸೈಡಲ್ಲಿ ಮಸಾಲೆ ಹಾಕ್ಕೊಂಡಿದ್ನಲ್ಲ ಅದನ್ನೇ ಹಾಕ್ತಾಯಿದ್ದೀನಿ. ಏನು ಹಾಕ್ಕೊಂಡಿದ್ದೆ ಮಸಾಲೆಗೆ ಅಂದರೆ ಶುಂಠಿ ಬೆಳ್ಳುಳ್ಳಿ ಕರಿಬೇವು ಪುದೀನ ಹಾಕ್ಕೊಂಡು ಚೆನ್ನಾಗಿ ಮಿಕ್ಸ್ ಮಾಡ್ಕೊಂಡಿದ್ವಿ, ಗ್ರೈಂಡ್ ಮಾಡ್ಕೊಂಡಿದ್ವಿ. ಅದನ್ನೇ ಹಾಕ್ಬಿಟ್ಟು ಚೆನ್ನಾಗಿ ಕುದಿಸ್ಕೊಂಡ್ವಿ. ಅದು ಚೆನ್ನಾಗಿ ಕುದ್ದಾದ್ಮೇಲೆ ಎಣ್ಣೆ ಬಿಡ್ತಾ ಇದೆ ಅನ್ನೋ ಟೈಮಲ್ಲಿ ನಾನು ಒಂಚೂರು ಅರಿಶಿನ ಹಾಕ್ಬಿಟ್ಟು ನೀರು ಹಾಕ್ಕೊಂಡು ಕುದಿಸ್ಕೊಂಡ್ವಿ. ಏನಪ್ಪ ಅಂತಂದರೆ 1 ಗ್ಲಾಸ್ ಅಕ್ಕಿಗೆಯಲ್ಲಿ 2 ಗ್ಲಾಸ್ ನೀರು ಹಾಕ್ಕೋಬೇಕು, ಎಲ್ಲರಿಗೂ ಗೊತ್ತಿರೋ ಅಳ್ತೇನೆ. ಅದನ್ನು ಹಾಕ್ಕೊಂಡು 1-2 ನಿಮಿಷ ಕೈ ಆಡಿಸಿ ಅಕ್ಕಿ ಚೆನ್ನಾಗಿ ಕುದಿ ಬಂದಿದ ತಕ್ಷಣ ನಾನೇನು ಮಾಡಿದೆ, ಕುಕ್ಕರ್ನ ಕ್ಲೋಸ್ ಮಾಡಿಬಿಟ್ಟೆ. ಇದಕ್ಕೆ ನಾವು ಉಪ್ಪು ಹಾಕ್ಕೊಂಡು ಚೆನ್ನಾಗಿ ಕ್ಲೋಸ್ ಮಾಡ್ಕೊಂಡ್ವಿ. ನಮ್ಮ ಮನೇಲಿ ತುಪ್ಪ ಯೂಸ್ ಮಾಡ್ತೀವಿ, ಇಷ್ಟ ಆಗುತ್ತೆ ಅಂತ. ನಿಮ್ಗೆ ಇಷ್ಟ ಆಗಲಿಲ್ಲ ಅಂತ ನೀವು ತುಪ್ಪನ ಸ್ಕಿಪ್ ಮಾಡ್ಕೊಬೋದು. ನಮ್ಮ ಮನೇಲಿ 2 ವಿಷಲ್ ಬಂದಾದಮೇಲೆ ಇಷ್ಟು ಸೂಪರಾಗಿತ್ತು ಗೊತ್ತಾ ಪಲಾವು. ನನಗೆ ನಮ್ಮಮ್ಮ ಮಾಡೋ ಒನ್ ಆಫ್ ದ ಬೆಸ್ಟ್ ಪಲಾವ್ಸ್ ಅಂತ ನನಗನ್ಸುತ್ತೆ. ತುಂಬ ಜನ ಮಸಾಲೆ ಹಾಕ್ಬಿಡ್ತಾರೆ, ಅದು ಬಾಯಿಗೆ ಸಿಕ್ಬಿಡುತ್ತೆ, ಚೆನ್ನಾಗಿರಲ್ಲ. ಈ ಥರ ಮಾಡ್ಕೊಂಡು ನೀವು ಟ್ರೈ ಮಾಡಿ ನೋಡಿ, ಹೆಂಗೆ ಬಂದಿತ್ತು ಅಂತ ನನ್ನ ಮುಂದಿನ ಕಮೆಂಟ್ ಬಾಕ್ಸಲ್ಲಿ ತಿಳಿಸ್ಕೊಡಿ. ಇದನ್ನು ನಾವು ತಿಂತಾ ಇರಬೇಕಾದ್ರೇ ಬ್ಯಾಕ್ಗ್ರೌಂಡಲ್ಲಿ ಒಂದು ಡಿಸ್ಕಷನ್ ಸ್ಟಾರ್ಟ್ ಆಗಿತ್ತು. ಏನಪ್ಪ ಡಿಸ್ಕಷನ್ನು ಅಂತ ಅಂದರೆ, ಮನೇಲಿ ಸಂಡೇ ಸುಮ್ಮನೆ ಇದ್ದೀವಲ್ವ, ಅದ್ರ ಬದಲು ನಾವೆಲ್ಲಾದರೂ ಹೋಗಿ ಬರೋಣ ಅಂತ ಅಂದ್ಕೊತಾ ಇದ್ವಿ. ಆಯಿತು ಅಂತ ಅಂದ್ಬಿಟ್ಟು ಒಂದು ಸ್ಪೆಷಲ್ ದೇವಸ್ಥಾನಕ್ಕೆ ಹೋಗೋಣ ಅಂತ ಅಂದ್ಕೊಂಡು ನಾವೆಲ್ಲರೂ ರೆಡಿ ಆಗಿಬಿಟ್ಟು ಹೊರಡಬೇಕಾದ್ರೆ ಇವಾಗ ಒಂದು ಟ್ರೆಂಡಿಂಗ್ ಸಾಂಗ್ ಫೇಮಸ್ ಆಗಿದೆಯಲ್ಲ, ಅದ್ರ ಬಗ್ಗೆನೇ ನನ್ನ ಮಗಳು ಹೇಳ್ತಾ ಇದ್ದಾಳೆ, ಕೇಳಿಸ್ಕೊಳ್ಳಿ. ನಾವು ಅಲ್ಲಿಂದ ರೆಡಿ ಆಗಿಬಿಟ್ಟು ಹೊರಡೋಕ್ಕೆ ಶುರು ಮಾಡಿದ್ವಿ. ನಾನು ಮುಂಚೆನೇ ಹೇಳ್ದಂಗೆ ಇದೊಂಥರ ಸಸ್ಪೆನ್ಸ್ ಲಾಸ್ಟ್ ಮೂಮೆಂಟ್ ಪ್ಲ್ಯಾನ್ ಆಗಿದ್ದರಿಂದ ನನಗೇನೂ ಐಡಿಯಾ ಇರಲಿಲ್ಲ. ಈ ದೇವಸ್ಥಾನ ಕಾಡಲ್ಲಿ ಮಧ್ಯದಲ್ಲಿದೆ ಅಂತ ಗೊತ್ತಿತ್ತು, ಬಟ್ ಇಷ್ಟೊಂದು ಭಯಂಕರವಾಗಿರುತ್ತೆ ಅಂತ ಗೊತ್ತಿರಲಿಲ್ಲ. ಹಾನೆಸ್ಟ್ಲಿ ಮಕ್ಕಳನ್ನೆಲ್ಲ ಕರ್ಕೊಂಡು ಹೋಗಿದ್ವಲ್ಲ, ನಮಗೆ ಸ್ವಲ್ಪ ಎದೆಯಲ್ಲಿ ಡವ ಅಂತ ಇತ್ತು. ಒಂದು ಪಾಯಿಂಟಲ್ಲಂತೂ ನಮಗೆ ಬೇಕಾಗಿತ್ತ ನನಗೆ ಈ ಪ್ಲ್ಯಾನ್ ಇವತ್ತಿಗೆ ಅಂತಲೇ ಅನಿಸ್ತು. ನಿಮ್ಗೆಲ್ಲರಿಗೂ ಇಲ್ಲಿ ಕಾಣಿಸ್ತಾ ಇರೋಂಗೆ ನಾವು ಬನ್ನರ್ಘಟ್ಟದಲ್ಲಿರುವಂತಹ ಶ್ರೀ ಕುಬೇರ ಲಕ್ಷ್ಮೀ ದೇವಸ್ಥಾನಕ್ಕೆ ಹೋಗ್ತಾ ಇದ್ದೀವಿ. ಇಲ್ಲಿಗೆ ಬಸ್ಸು ಇದೆಯಂತೆ, ಬಟ್ ಹಾನೆಸ್ಟ್ಲಿ ನೀವು ನೋಡ್ದಂಗೆ ಅಲ್ಲೊಬ್ರು ಇಲ್ಲೊಬ್ರು ಮಾತ್ರ ಬರ್ತಾರೆ. ತುಂಬ ಸ್ಕೇರಿ ಆಗಿತ್ತು. ಅದ್ರ ಮಧ್ಯದಲ್ಲಿ ಈ ಥರ ಬಂಡೆ ಎಲ್ಲ ಏನಂತಾರೆ ಇದು ಗೊತ್ತಿಲ್ಲ, ಕೋರೆ ಅಂತ ನಾನು ಅಂದ್ಕೊಂಡಿದ್ದೀನಿ. ಫುಲ್ಲು ಸೈಲೆಂಟ್ ರೋಡು, ಒಂಚೂರು ಸೌಂಡ್ ಆದ್ರೂ ಡಮ್ ಡಮ್ ಅಂತ ಬಾಂಬ್ ಹೊಡಿತಾ ಇದ್ರು ಕೇಳಿಸ್ತಾ ಇತ್ತು. ಆ ಭಯದಲ್ಲೇ ನಾವು ಸದ್ಯಕ್ಕೆ ಏನೂ ಆಗ್ದಿರ ಆ ದೇವಸ್ಥಾನಕ್ಕೆ ತಲುಪಿಟ್ವಿ. ದೇವಸ್ಥಾನದ ಬಗ್ಗೆ ಹೇಳಬೇಕಂದ್ರೆ ತುಂಬ ಚಿಕ್ಕದಾದಂತಹ ದೇವಸ್ಥಾನ. ನಾವು ಹೋಗಿದ್ದ ದಿನ ಇಲ್ಲೇನೋ ಹೋಮ ನಡೀತಾ ಇತ್ತು. ಇಲ್ಲಿ ನಾನು ಫಸ್ಟ್ ಸತಿ ನೋಡಿದ್ದು ಅಮ್ಮನ 7 ಅಡಿ ಇರುವಂತಹ ಅಮ್ಮನ ಏನು ಹೇಳ್ತಾರೆ ಇದನ್ನು ವಿಗ್ರಹ ಅಂತ ಹೇಳ್ಬೋದು ನಾನೇನು ನೋಡಿದ್ದು. ದರ್ಶನ ಅಂತೂ ತುಂಬ ಚೆನ್ನಾಗಾಯಿತು, ತುಂಬ ಲಕ್ಷಣವಾಗಿದ್ದಾರೆ ತಾಯಿ ಅಂತೂ. ನೀವೆಲ್ಲಾದರೂ ಇಲ್ಲೇ ಇದ್ದರೆ ದಯವಿಟ್ಟು ಹೋಗಿ ವಿಸಿಟ್ ಮಾಡ್ಕೊಂಡು ಬನ್ನಿ, ನಿಮಗೆ ಒಳ್ಳೆಯದಾಗಲಿ ಅಂತ ಬೇಡ್ಕೊತೀನಿ. ಅದ್ರ ಜೊತೆಲಿ ನನ್ನ ಮಕ್ಕಳು ಅಲ್ಲೇ ಇದ್ದಂತಹ ಇದು ತೊಟ್ಟಿ ಏನಿತ್ತು ಅಲ್ಲೇ ಕಲ್ಲು ಹಾಕ್ಕೊಂಡು ಆ ನೇಚರ್ನ ಎಂಜಾಯ್ ಮಾಡಿಕೊಂಡು ತುಂಬ ಖುಷಿ ಪಡ್ತಾ ಇದ್ವಿ. ಇವಾಗ ಬಿಸಿಲಾಗಿರೋದ್ರಿಂದ ಸ್ವಲ್ಪ ಇರಿಟೇಟ್ ಆಗುತ್ತೆ ಈ ಬಿಸಿಲಲ್ಲಿ ಮಧ್ಯಾಹ್ನ ಟೈಮ್ ಹೋಗೋಕ್ಕೆ. ಬಟ್ ಅದನ್ನು ತಣ್ಣಗೆ ಮಾಡೋಕ್ಕೆ ಅಂತಲೇ ಇವರಲ್ಲಿ ಅನ್ನಪ್ರಸಾದನ ಕೊಡ್ತಾ ಇದ್ದಾರೆ. ಅನ್ನಪ್ರಸಾದದ ಬಗ್ಗೆ ನಾವೇನು ಹೇಳೋದು, ಆ್ಯಸ್ ಯೂಶ್ವಲ್ ಪ್ರಸಾದ ಚೆನ್ನಾಗಿತ್ತು. ನಾವು ಅಲ್ಲಿ ತಿನ್ಕೊಂಡು ಬೆಳಗ್ಗೆ ತಿಂದಿದ್ದೀವಿ
ಇದ್ದಿದ್ದು, ಮಧ್ಯಾಹ್ನ ಏನೂ ತಿಂದಿರಲಿಲ್ಲ. ನಮ್ಮ ಮನೆಯಿಂದ ಇದು ಆಲ್ಮೋಸ್ಟ್ 1.5 ಅವರ್ ಜರ್ನಿ ಇತ್ತು. ಡಿಪೆಂಡಿಂಗ್ ಆನ್ ನಿಮ್ಮ ಮನೆಗೆ ನೀವು ನೋಡ್ಕೊಂಡು ಹೋಗಬೇಕಾಗತ್ತೆ. ಇಲ್ಲಿ ಬಸ್ ಫೆಸಿಲಿಟೀಸ್ ಇದೆಯಂತೆ. ಇನ್ ಕೇಸ್ ನೀವೇನಾದರೂ ಇಂಟ್ರೆಸ್ಟೆಡ್ ಇದ್ದರೆ ನೀವು ಚೆಕ್ ಮಾಡಿ ನೋಡ್ಬೋದು. ಅಲ್ಲೇ ಕೆಳಗಡೆ ಈ ದೇವಸ್ಥಾನ ಆದಮೇಲೆ ಇದು ಮೇನ್ ದೇವರಾಗಿರ್ತಾರೆ. ಕೆಳಗಡೆ ಬಂದರೆ ಇನ್ನೂ ಒಂದು ದೇವಸ್ಥಾನ ಕೂಡ ಇದೆ. ಕೆಳಗಡೆ ಹೋಗೋದ್ರ ಮಧ್ಯ ನನ್ನ ಮಗಳದು ಒಂದೆರಡು ಫೋಟೋಸು ವೀಡಿಯೋಸು ತೊಗೊಳ್ಳೋಣ ಅಂತ ಇದು ಮಾಡ್ತಾಯಿದ್ದೆ. ನನ್ನ ಮಗಳು ಏನೋ ತೋರಿಸ್ಬಿಟ್ಟು ಹೇಳ್ತಾ ಇದ್ಲು, ಮಮ್ಮಿ ನೋಡು ಅಲ್ಲಿ ಅಂತ ಅಂದ್ಬಿಟ್ಟು. ಸೊ ನಾವು ಅದನ್ನೇ ನೋಡ್ತಾ ಇದ್ದೀವಿ. ಇದು ಯಾವ ದೇವರಪ್ಪ ಅಂತ ಅಂದರೆ ಭೂವರ ಲಕ್ಷ್ಮಿ ಅಂತಾರಲ್ಲ, ಭೂದೇವಿ ಅಂತ ಆ ದೇವಸ್ಥಾನ. ನಾವು ಹೋಗಿದ್ದ ದಿನ ಅನ್ಫಾರ್ಚುನೇಟ್ಲಿ ಲಾಕ್ ಆಗಿತ್ತು. ನಾವು ಒಳಗಡೆ ಹೋಗಿ ನೋಡೋಕ್ಕಾಗಲಿಲ್ಲ. ಸೊ ಈಚೆಯಿಂದನೇ ಕೈ ಮುಕ್ಕೊಂಡು ಆ ಥರ ಕಲ್ಲು ಕಟ್ಟಿದ್ರೆ ಇನ್ ಕೇಸ್ ಏನಾದರೂ ಮನೆ ಕಟ್ಟಬೇಕು ಅಂತ ಇದ್ದು ನೀವು ಅಲ್ಲಿ ಹೋದರೆ ಅಲ್ಲಿ ಆ ಥರ ಜೋಡಿಸಿದ್ರೆ ಮನೆ ಕಟ್ಟೋ ಇದಾಗುತ್ತೆ ಅಂತ ಅಂದ್ಬಿಟ್ಟು ಒಂದು ವಾಡಿಕೆ ಇದೆ. ಸೊ ನಮ್ಮ ಮಮ್ಮಿನೂ ಕಟ್ತಾಯಿದ್ರು. ಸೊ ಈ ಥರ ನಾವು ಒಂದು ಡೇನ ಎಂಡ್ ಮಾಡೋಣ ಅಂತ ಅಂದ್ಕೊಂಡು ನಾವು ಅಲ್ಲಿಂದ ಬರಬೇಕಾದ್ರೆ ಸರ್ಪ್ರೈಸಿಂಗಾಗಿ ನಮಗೆ ಈ ಥರ ಜಿಂಕೆ ಕಾಣಿಸ್ತು. ಫಸ್ಟ್ ಸತಿ ಈ ಥರ ನಾವು ಲೈವಲ್ಲಿ ಜಿಂಕೆ ನೋಡಿದ್ದು ತುಂಬಾ ಖುಷಿ ಆಯಿತು. ಸೊ ಈ ಥರ ನಮ್ಮ ಡೇ ಹೋಯಿತು. ನಿಮ್ಗೆ ಇಷ್ಟ ಆಗಿದ್ರೆ ತಿಳಿಸ್ಕೊಡಿ. ಲವ್ ಯು ಆಲ್. ಸಿ ಯು ಇನ್ ಮೈ ನೆಕ್ಸ್ಟ್ ವ್ಲಾಗ್.